ಕೇರಳ ಚಿತ್ರರಂಗದಲ್ಲಿ ಎಷ್ಟರ ಮಟ್ಟಿಗೆ ಹಂಗಾಮ ಆಗ್ತಾ ಇದೆ, ಯಾಕಂದರೆ ಅಲ್ಲಿ ಯಾವ್ಯಾವ ರೀತಿ ಮಹಿಳೆಯರಿಗೆ ಹಿಂಸೆ ಕೊಡಲಾಗುತ್ತೆ ಅದೆಲ್ಲದನ್ನು ಕೂಡ ಗೊತ್ತಿರುವಂಥ ಸಂಗತಿ. ಅದಾದಮೇಲೆ ಒಂದು ಸಮಿತಿ ಕೂಡ ರಚನೆ ಆಗಿದೆ, ಹೇಮಾ ಸಮಿತಿ, ಅದು ಕೂಡ ಗೊತ್ತಿರುವಂಥ ಸಂಗತಿ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಒಂದು ರಚನೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಮಹಿಳಾ ಆಯೋಗದ ನಡುವೆ ಮತ್ತು ಚಿತ್ರೋದ್ಯಮದ ಗಣ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಹಿಳಾ ಆಯೋಗ ಈ ಮಾತಿನ ಚಕಮಕಿ ನಡೆಸಿದೆ. ಇದಕ್ಕೆ ಪರ ಮತ್ತು ವಿರೋಧದ ಮಾತುಗಳು ಕೂಡ ಕೇಳಿಬಂದಿವೆ. ಇಲ್ಲಿ ಆಗಬೇಕು ಆಗಬಾರದು ಅನ್ನೋದ್ರ ಬಗ್ಗೆ ಪರ ಮತ್ತು ವಿರೋಧದ ಸ್ಟೇಟ್ಮೆಂಟ್ಗಳು ಕೂಡ ಬಂದಿರೋದು. ಮಹಿಳಾ ಆಯೋಗ ಇಲ್ಲೂ ಕೂಡ ಆಗಬೇಕು ಅಂತದೊಂದು ಸಮಿತಿ ಅನ್ನುವಂಥ ಮಾತನ್ನು ಹೇಳಿದೆ. ಆದರೆ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ರೀತಿ ಏನಾದರೂ ಆಗಿಬಿಟ್ರೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಹಂಗಿದೆ ಅನ್ನುವಂಥದ್ದು ಸಾಬೀತಾಗ್ಬಿಡುತ್ತೆ. ಹಂಗಿದೆ ಅನ್ನುವಂಥ ಸಂದರ್ಭದಲ್ಲಿ ಕೆಟ್ಟ ಹೆಸರು ಬರುತ್ತೆ. ಸೊ ಇದೆಲ್ಲದರ ನಡುವೆ ವೈಯಕ್ತಿಕ ಕಾರಣ ಹೇಳಿ ಹಿರಿಯ ಕಲಾವಿದೆ ತಾರಾ ಅಲ್ಲಿಂದ ಹೊರಟು ಹೋದರು. ಪರ ವಿರೋಧದ ಸ್ಟೇಟ್ಮೆಂಟ್ಗಳು ಬಂದು ಮಹಿಳಾ ಆಯೋಗ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಆಗಬೇಕು, ಒಂದು ಸಮಿತಿ ರಚನೆ ಆಗಬೇಕು ಅನ್ನುವಂಥ ಮಾತು. ಆದರೆ ಕೆಲ ಚಿತ್ರರಂಗದ ಕೆಲ ಗಣ್ಯರು ಇನ್ಕ್ಲೂಡಿಂಗ್ ರಾಕ್ಲೈನ್ ವೆಂಕಟೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ರೀತಿ ಪರ ವಿರೋಧದ ಸ್ಟೇಟ್ಮೆಂಟ್ಗಳು ಕೂಡ ಇವತ್ತು ಬಂದಿವೆ. ಇದು ನೋಡಿದ್ವಿ. ಇದೆಲ್ಲ ಆದಮೇಲೆ ಏನೇನಾಯಿತು ಅಂತ ಕೇರಳದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸಮಿತಿ ರಚನೆ ಆಯಿತು, ಹೇಮಾ ಸಮಿತಿ. ಅದಾದಮೇಲೆ ತಮಿಳುನಾಡಲ್ಲೂ ಕೂಡ ಅದೇ ರೀತಿ ಆಗ್ರಹ ಕೇಳಿಬಂತು. ಇನ್ನು ತೆಲುಗು ಚಿತ್ರೋದ್ಯಮದಲ್ಲೂ ಕೂಡ ಈ ರೀತಿ ಆಗಬೇಕು ಅನ್ನುವಂಥ ಆಗ್ರಹ ಕೇಳಿಬಂತು. ಈಗ ಕರ್ನಾಟಕದ ಸರದಿ. ಬನ್ನಿ, ನಮ್ಮ ಪ್ರತಿನಿಧಿ ಮಂಗಳ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಮಂಗಳ, ಏನು ನಡೀತು ಇವತ್ತು ಸಂಕ್ಷಿಪ್ತವಾಗಿ ಹೇಳಿ. ರಂಗನಾಥ್, ಹೇಮಾ ಕಮಿಟಿಯಂತೆ ಕರ್ನಾಟಕದಲ್ಲೂ ಕೂಡ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದು ಕಮಿಟಿ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಸೆಟ್ನಲ್ಲಿ ಆಗಿರ್ಬೋದು, ಬೇರೆ ಏನು ಚಿತ್ರೀಕರಣ ಆಗ್ತಿರೋಗಿರ್ಬೋದು, ಒಂದು ಸುರಕ್ಷತೆಯ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ರಚನೆ ಆಗ್ಬೇಕು ಅಂತ ಸಾಕಷ್ಟು ಜನ ಕಲಾವಿದರು ಇತ್ತೀಚೆಗಷ್ಟೇ ಸಿಎಂಗೆ ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ NM ಸುರೇಶ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಫಿಲ್ಮ್ ಚೇಂಬರ್ ನಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡಲಾಗ್ತಿದೆ. ಸಾಕಷ್ಟು ನಟ ನಟಿಯರು, ನಿರ್ದೇಶಕರು, ತಂತ್ರಜ್ಞರು ಕೂಡ ಈ ಒಂದು ಸಭೆಗೆ ಹಾಜರಾಗಿರುವಂತದ್ದು. ಏನು ಈ ಖ್ಯಾತ ನಟಿ ತಾರಾ ಅವರಾಗಿರ್ಬೋದು, ಭಾವನಾ ರಾಮಣ್ಣ, ಅಶ್ವಿನಿ ಗೌಡ ಸೇರಿದಂತೆ ಸಾಕಷ್ಟು ಜನ ಇಲ್ಲಿ ಬಂದು ಇವತ್ತು ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತಿರುವಂತದ್ದು. ಅಂದ್ರೆ ಇಲ್ಲಿ ಪರ ವಿರೋಧದ ಚರ್ಚೆಗಳಾಗ್ತಿರುವಂತದ್ದು. ಕೆಲವರು ಬೇಕು ಅಂತ ಹೇಳಿದ್ರೆ ಹೇಮಾ ಕಮಿಟಿ ವರದಿ ಕನ್ನಡ ಚಿತ್ರರಂಗ, ಕೆಲವರು ಬೇಡ ಅಂತಿದ್ದಾರೆ. ಸ್ಪೆಷಲಿ ಈ ಒಂದು ನಿರ್ಮಾಪಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಹೇಳ್ತಿರುವಂತದ್ದು, ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ. ಸೊ ಹೀಗಾಗಿ ಈ ತರ ಒಂದು ಕಮಿಟಿ ಬೇಕಾಗಿಲ್ಲ ಕನ್ನಡ ಚಿತ್ರರಂಗಕ್ಕೆ. ಇಲ್ಲಿ ಯಾವುದೇ ರೀತಿ ಕಾಸ್ಟಿಂಗ್ ಕೌಚ್ ಆಗಿರ್ಬೋದು, ಮೀಟು ಪ್ರಕರಣಗಳಾಗಿರ್ಬೋದು ಇಲ್ಲ ಅನ್ನೋ ಒಂದು ಅವರು ಮಾತನಾಡ್ತಿದ್ರೆ, ಹೆಣ್ಣು ಮಕ್ಕಳು ಇಲ್ಲ, ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಬರೀ ಲೈಂಗಿಕ ದೌರ್ಜನ್ಯ ಅಷ್ಟೇ ಅಲ್ಲ, ಏನು ಸಂಭಾವನೆ ವಿಚಾರ ಆಗಿರ್ಬೋದು, ಕ್ಯಾರವಾನ್ ವಿಚಾರವಾಗಿರ್ಬೋದು, ಹೀಗೆ ಸಾಕಷ್ಟು ಸಮಸ್ಯೆಗಳಿದೆ. ಸೆಟ್ ನಲ್ಲಿ ಒಂದು ನೀರ್ ಕೇಳಿದ್ರು ಕೂಡ ಲೀಡಿಂಗ್ ರೋಲ್ಸ್ ಏನಿರುತ್ತೆ ನಾಯಕಿಯರದು ಅವರಿಗೆ ಮಾತ್ರ ತಂದ್ಕೊಡ್ತಾರೆ. ಸಪೋರ್ಟಿಂಗ್ ರೋಲ್ಸ್ ಇರೋರಿಗೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು ಸೆಟ್ ನಲ್ಲಿ ಸಿಗೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತದ್ದು. ಹೀಗಾಗಿ ಒಂದು ಜಟಾಪಟಿ ಮಾತಿನ ಸಮರನೇ ಆಗ್ತಿರುವಂತದ್ದು. ಏನು ಈ ಒಂದು ಮಾತಿನ ಸಮರ ಹೆಚ್ಚಾದಾಗ, ನಿರ್ಮಾಪಕರ ಮತ್ತು ನಟಿಯರ ನಡುವೆ ಮಾತಿನ ಸಮರ ಹೆಚ್ಚಾದಾಗ ರಾಕ್ಲೈನ್ ಅವರು ಬಂದು ತಡೆದಿರುವಂತದ್ದು. ಸಮಾಧಾನದಿಂದ ಚರ್ಚಿಸಿ ಮಹಿಳಾ ಆಯೋಗ ಏನ್ ಹೇಳುತ್ತೆ, ಈ ಒಂದು ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಬೇಕು ಬೇಡ ಅನ್ನೋದ್ರ ಬಗ್ಗೆ ನಾವು ಅದಕ್ಕೆ ಬದ್ಧರಾಗಿರೋಣ ಅನ್ನೋ ಒಂದು ಮಾತನ್ನ ಹೇಳೋ ಮೂಲಕ ಕೆಲವರು ಬಂದು ತಾರಾ ಅವರಾಗಿರ್ಬೋದು ಮತ್ತೆ ರಾಕ್ಲೈನ್ ಆಗಿರ್ಬೋದು, ಇಬ್ಬರ ಒಂದು ಏನ್ ಚರ್ಚೆ ನಡೀತಾ ಇತ್ತು, ಸಮರ ಮಾತಿನ ಚಕಮಕಿ ನಡೀತಾ ಇತ್ತು, ಅದನ್ನ ಸಮಾಧಾನ ಪಡಿಸಿ ಸದ್ಯಕ್ಕೆ ಸಭೆ ನಡೀತಿರುವಂತದ್ದು. ಇನ್ನೂ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆಗಳು ಆಗ್ತಿರುವಂತದ್ದು. ರಂಗನಾಥ್, ಇವತ್ತು ಕಮಿಟಿಯಲ್ಲಿ ನಿರ್ಧಾರ ಆಗುತ್ತೆ, ಬೇಕು ಬೇಡವಾ ಈ ಒಂದು ಕಮಿಟಿ ಅನ್ನೋದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.